ಬಂದು 1 ವರ್ಷ ಆಯಿತು. ಮಹತಾರ್ ಸಂಸ್ಥೆನ ಪರಿಚಯ ಗಡೆಯಲ್ಲಿ ಲಕ್ಷ್ಮೀಕಾಂತಮ್ಮ ಅಂತ ಹೇಳ್ಕೊಂಡು, ಯಾಕಂದರೆ ನಾವಿಬ್ಬರು ಒಂದೇ ಡಿಪಾರ್ಟ್ಮೆಂಟಲ್ಲಿ ಆಫೀಸರ್ಸ್ ಆಗಿದ್ದವರು. ನಾನು ಇಡೀ ಕರ್ನಾಟಕವನ್ನು ತಿರುಗಿದ್ದೇನೆ ಆಫೀಸ್ ಡ್ಯೂಟಿನಲ್ಲಿ. ಪ್ರತಿ ಸಲ ಬಂದಾಗ ನನಗೆ BP ಲೋ ಆಗೋದು, ಈ ಥರ ಎಲ್ಲ ಪ್ರಾಬ್ಲಮ್. ಇನ್ನೊಂದೇನೆಂದರೆ, ಯಾವ ಊರಿಗೆ ಹೋಗಿ ಊಟ ಮಾಡಿದರೂ ನನಗೆ ಹೊಟ್ಟೆ ಅಪ್ಸೆಟ್ ಆಗ್ತಕ್ಕಂಥದ್ದು ಬಹಳ ಅನುಭವ ಪಡ್ತಾ ಇದ್ದೆ ನಾನು. ಸೊ ಇದೆಲ್ಲ ಆದಮೇಲೆ ಸುಮಾರು ಫಸ್ಟ್ ಏನು ಅಂತಂದರೆ, ನಂದು ಪ್ಯಾನ್ಕ್ರಿಯಾ ಮೇದೋ ಜೀರಕ ಗ್ರಂಥಿ ಅಂತ ಹೇಳ್ತಾರಲ್ಲ, ಅದು ವರ್ಕ್ ಆಗಲ್ಲ, ಅದು ಶ್ರಿಂಕ್ ಆಗೋಗಿದೆ. ಇಟ್ ಈಸ್ ನಾಟ್ ವರ್ಕಿಂಗ್. ಸೊ ಅಂದಾಜು ಮಾಡ್ಕೊಳ್ಳಿ, ಅದು ವರ್ಕ್ ಮಾಡ್ತಾ ಇಲ್ಲ ಅಂತಂದರೆ ಹೆಂಗಾಗುತ್ತೆ? ಇನ್ಸುಲಿನ್ ಪ್ರೊಡಕ್ಷನ್ ಇಲ್ಲ, ತಿಂದಿದ್ದು ನನಗೆ ಅಬ್ಸಾರ್ಪ್ಷನ್ ಆಗೋದಿಲ್ಲ. ನೀವೆಲ್ಲ ತಿಂದರೆ, ಒಂದು ಪ್ಲೇಟ್ ತಿಂದರೆ ಎಷ್ಟು ಕಬ್ಬಿಣಾಂಶ, ಕ್ಯಾಲ್ಶಿಯಂ ಅಂಥದ್ದೆಲ್ಲ ನ್ಯೂಟ್ರಿಷನ್ ಅಬ್ಸಾರ್ಬ್ ಆಗುತ್ತೆ ಬಾಡಿಗೆ, ಅದೇ ಏನು ನನಗಿಲ್ಲ. ನನ್ನ ಜೀವನದಲ್ಲಿ ನಾನು ಇಷ್ಟೇ ಇದ್ದೇನೆ. ನನ್ನ ಬ್ಲೌಸ್ಗಳೆಲ್ಲ 30 ವರ್ಷ 40 ವರ್ಷದಿಂದನೂ ಹಾಕ್ತೇನೆ ನಾನು, ಇದ್ರ ಮೇಲೆ ಹೋಗಲಿಲ್ಲ ನಾನು. ಸೊ ಹಾಗೆ ಇದ್ದೆ ತುಂಬ. ನನ್ನ ಪೇರೆಂಟ್ಸ, ನಾನು ಕೊಡಗಿನವಳು, ಹಳ್ಳಿ ಕುಗ್ರಾಮದಲ್ಲಿ ಬೆಳೆದು ಓದಿ ಮುಂದೆ ಬಂದವಳು. ಎಲ್ಲ ಕಡೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಕೊಡಗು, ಮೈಸೂರು, ಕೇರಳ, ಮಂಗಳೂರು, ಬೆಂಗಳೂರು ಎಲ್ಲ ಸಹ ಮಾಡಿದರು. ಆದರೆ ಒಂದೇನಂದರೆ ದುರಾದೃಷ್ಟ, ಡಯಾಗ್ನೋಸೇ ಆಗಲಿಲ್ಲ. ಏನು ಕಾಯಿಲೆ, ಆವಾಗೆಲ್ಲ ಸ್ಕ್ಯಾನಿಂಗ್ ಅದು ಇದಿರಲಿಲ್ಲ, ಏನು ಕಾಯಿಲೆ ಅಂತಲೇ ಗೊತ್ತಾಗಲಿಲ್ಲ. ಗ್ಯಾಸ್ ಅಂತ ಅದು ಮಾಡ್ತಾಯಿದ್ರು. ಫೈನಲಿ ನನಗೆ 2010ರಲ್ಲಿ ನನಗೆ ಪ್ರಾಬ್ಲಮ್, ಡಾಕ್ಟ್ರ್ ಏನು ಹೇಳ್ತಾರೆ, ನಾನು 7 ವರ್ಷದ ಮಗು ಇದ್ದಾಗಲೇ ಈ ಸಮಸ್ಯೆ ಇತ್ತು ಅಂತ. ಅದು ಹೌದು, ಯಾಕಂತಂದರೆ ನನಗೆ ಹೇಳಿದ್ನಲ್ಲ, ಎಲ್ಲಾದರೂ ಬೇರೆ ಕಡೆ ತಿಂದಾಗ ಮಾಡಿದಾಗ ಈ ಥರ ಪ್ರಾಬ್ಲಮ್ ಆಗುತ್ತೆ. ನಾನು ಬೇಸಿಕಲಿ ನಾನ್ ವೆಜಿಟೇರಿಯನ್. ಕೊಡಗಿನವ್ರ ಬಗ್ಗೆ ಗೊತ್ತಿರೋರಿಗೆ ಗೊತ್ತಿದೆ, ಬೆಳಗ್ಗೆಯಿಂದನೇ ನಾನ್ ವೆಜ್ ತಿಂದೆ ನಾವು ಬದುಕುವವರು, ಆ ಥರ. ಸೊ ಇದಾದ ಮೇಲೆ ನನಗೆ ಡಯಾಗ್ನೈಸ್ ಆಗಿದ್ದು 2010ರಲ್ಲಿ. ಆವಾಗ ಸ್ಕ್ಯಾನ್ ಮಾಡಿದಾಗ ಹೇಳಿದ್ರು, ಯಾಕಂದರೆ ಶುಗರ್ ಎಲ್ಲ ನಿಂದು ನಾರ್ಮಲ್ ಇದೆ, ನೀನು ಊಟ ಮಾಡಿದ್ದ ಹಾಗೆ ನಿನ್ನ ಶುಗರ್ ಏರ್ತಾ ಇದೆ, ಇದು ಪ್ಯಾನ್ಕ್ರಿಯಾ ಒಂದು ನೋಡಬೇಕು ಅಂತ. ಆವಾಗ ಡಾಕ್ಟ್ರಿಗೆ ಶಾಕ್ ಆಯಿತು, ಇಟ್ ಈಸ್ ಶ್ರಿಂಕ್ಡ್, ಕೆಲಸ ಮಾಡೋಣ ಅಂತ ಹೇಳ್ಕೊಂಡು. ಆ ನಂತರ ಆಫೀಸಲ್ಲಿ ಯಾವಾಗಲೂ ಈ ಥರ ಆಗ್ತಿತ್ತಲ್ಲ, ಇವರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇತ್ತು, ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾಯಿದ್ದವರು. ಒಂದಿನ ರಿಟೈರ್ಮೆಂಟ್ ಆದಮೇಲೆ 2020ರಲ್ಲಿ ನಾನು ರಿಟೈರ್ಮೆಂಟ್ ಆದೆ. ನಮ್ಮ ಲಕ್ಷ್ಮೀಕಾಂತಮ್ಮ ಮೇಡಮ್ ಆಗಲೇ 1 ವರ್ಷದ ಮೊದಲೇ ರಿಟೈರ್ಡ್ ಆಗಿದ್ದರು. ಅವರು ಈ ಆಧ್ಯಾತ್ಮದಲ್ಲಿ ಒಳಗೊಂಡಿದ್ರು. ಅವರಂದರು, ಬಾ ನಾನು ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತೇನೆ, ಅಲ್ಲಿ ಇಂಥದ್ದೆಲ್ಲ ಇದೆ ಅಂತ ಹೇಳ್ಕೊಂಡು. ನಾನು ಹೋದೆ ಅವರೊಟ್ಟಿಗೆ. ಅಲ್ಲಿ ಫಸ್ಟಿಗೆ ಹೋದಾಗೆ ಸ್ವಾಸ್ಥ್ಯ ಕಾರ್ಯಕ್ರಮ, ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಪ್ರಾರಂಭ ಆಗಿತ್ತು ಆಫೀಸಲ್ಲಿ. ಫಸ್ಟ್ ಧ್ಯಾನದಿಂದ ಪ್ರಾರಂಭ ಮಾಡಿದರು, ಮತ್ತು ಎಲ್ಲವನ್ನ ಹೇಳ್ಕೊಂಡು ಬಂದರು. ಅವತ್ತೇ ನನ್ನ ಮನಸ್ಸಿಗೊಂದು ಆಯಿತು, ಇದು ತುಂಬ ಹೆಲ್ಪ್ ಆಗ್ತದಲ್ಲ ಇಷ್ಟೊಂದು ಮೆಡಿಸಿನ್. ಇನ್ನೊಂದು ಹೇಳ್ತೇನೆ, ನಾನು ಪ್ರತಿ ತಿಂಗಳು 11,000 ರೂಪಾಯಿ ಮಾತ್ರೆ ತಗೊಳ್ತಾ ಇದ್ದೆ. ಜಸ್ಟ್ ಇಮ್ಯಾಜಿನ್. ಸೊ ಇದು ಎಂಥದ್ದು ಅಂತ ಹೇಳ್ಕೊಂಡು ಆಮೇಲೆ ಈ ಮಹಾವತಾರ್ನಲ್ಲಿ ಕಂಟಿನ್ಯೂಸ್ ಆಗಲಿ ಏನು ಹೇಳ್ತಾರೆ, ಏನು ಮಾಡ್ತಾರೆ, ಆನ್ಲೈನಲ್ಲಿ ಕೇಳತಕ್ಕಂಥದ್ದು, ಸರ್ ಹತ್ರ ಹೋಗಿ ಡಿಸ್ಕಸ್ ಮಾಡಿ, ಅಲ್ಲಿ ಬೇರೆ ಬೇರೆ ಯೋಗ ಥೆರಪಿ ಅದು ಏನಿದೆ ಎಲ್ಲರ ಹತ್ರ ಮಾತಾಡಿ, ನನ್ನ ಜೀವನದ ಒಂದು ಲೈಫ್ ಸ್ಟೈಲ್ ಅಂತ ನಾವು ಏನು ಹೇಳ್ತೇವಲ್ಲ, ಅದನ್ನು ನಾನು ಬದಲು ಮಾಡಿಕೊಂಡೆ. ಫಸ್ಟಿಗೆ ನಾನು ನಾನ್ ವೆಜ್ಜನ್ನು ಬಿಟ್ಟೆ. ಹೆಂಗೆ ಅಂದರೆ, ನಮ್ಮಮ್ಮ ಎಲ್ಲೂ ಸಹ ಯಾವ ಇದರಲ್ಲೂ ಸಹ ಕಮ್ಯುನಿಟಿನಲ್ಲಿ ಮದುವೆಗೆ ಅದಿದು ಪ್ರೋಗ್ರಾಮ್ಗೆ ನಾನ್ ವೆಜ್ಜನ್ನು ಮಾಡಲ್ಲ, ಎಕ್ಸೆಪ್ಟ್ ಕೂರ್ಗೀಸ್, ಅದು ಬಿಟ್ಟರೆ ಕ್ರಿಶ್ಚಿಯನ್ಸ್, ಅದು ಬಿಟ್ಟರೆ ಯಾರು ಸಹ ಮದುವೆಗೆ ಅಂತ ಮಾಡಲ್ಲ. ಬಟ್ ನಮ್ಮಲ್ಲಿ ಎಲ್ಲಿ ಹೋದ್ರೂ ಅದೇ, ಅದು ಒಂದು ಸೈಡಲ್ಲಿ ವೆಜ್ ಇರ್ತದೆ, ಆ ಥರ. ಸೊ ನಾನು ಅದನ್ನು ಬಿಟ್ಟೆ, ಕಂಪ್ಲೀಟ್ ಬಿಟ್ಟೆ. ತದನಂತರ ಈ ಏನು ನಮ್ಮ ಗುರುಗಳು ಹೇಳ್ತಾ ಇದ್ರು, ರಂಗನಾಥ ಗುರುಗಳು, ಅದನ್ನು ಕರೆಕ್ಟಾಗಿ ಕೇಳ್ಕೊಂಡು, ಮುದ್ರೆಗಳಾಗಲಿ, ಅಕ್ಕಿ ಪ್ರೆಷರ್ ಆಗಲಿ, ಮೂತ್ರ ಥೆರಪಿ ಆಗಲಿ, ಇದನ್ನೆಲ್ಲವನ್ನು ಒಂದೊಂದೊಂದಾಗಿ ಅಳವಡಿಸ್ಕೊಂಡು ಬಂದೆ. ನನ್ನ ಶುಗರ್, ಯಾಕಂದರೆ ಖಾಲಿ ಹೊಟ್ಟೆಯಲ್ಲಿ ನಾನು ಯಾವಾಗಲೂ ನಾರ್ಮಲ್, ಫುಡ್ ತೊಗೊಂಡ ತಕ್ಷಣ ನಂದು 300ರವರೆಗೆಲ್ಲ ಹೋಗ್ತಾಯಿತ್ತು. ಇದೆಲ್ಲ ಮಾಡಿದ ಮೇಲೆ ನಾನು 1 ತಿಂಗಳಾದಮೇಲೆ ಗ್ಯಾಪ್ ಕೊಟ್ಟು ಒಂದು ಟೆಸ್ಟನ್ನು ಮಾಡಿದೆ. ನಂದು 11, ಈ 3 ಮಂತ್ಸ್ದು ಪರ್ಸೆಂಟೇಜ್ ತೆಗಿತಾರಲ್ಲ, ಅದರಲ್ಲಿ 11 ಇತ್ತು. ನನಗೆ ಬೆಂಗಳೂರು ಬ್ಯಾಪ್ಟಿಸ್ಟ್ ಡಾಕ್ಟ್ರು ನಗಾಡಿದರು, ನಿನ್ನ ಫ್ಯಾಮಿಲಿಯಲ್ಲಿ ಯಾರಿದ್ದಾರಮ್ಮ ಶುಗರ್ ಅಂತ. ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಇಲ್ಲ, ನಾನೇ ಫಸ್ಟ್, ಎಲ್ಲರ ಶುಗರ್ ನೀನೇ ಇಟ್ಕೊಂಡಿದ್ದೀಯಾ ಅಂದರು. ಆ ನಂತರ ಇದಕ್ಕೆ ಬಂದ ಮೇಲೆ ನಾನು ಟೆಸ್ಟ್ ಮಾಡಿದಾಗ 9ಕ್ಕೆ ಬಂತು. 11 ಇದ್ದಿದ್ದು ಒಂದೇ ತಿಂಗಳಲ್ಲಿ 9ಕ್ಕೆ ಇಳಿಯಿತು. ಮೊನ್ನೆ ನೋಡೋಣ ಇಷ್ಟೆಲ್ಲ ಮಾಡಿದ್ದೇವಲ್ಲ ಅಂತ ಮಾಡಿದರೆ 7.5. ನಾನು ಯಾವುದೇ ಟ್ರೀಟ್ಮೆಂಟ್ಗೆ ಹೋಗ್ಬೋದು. ನಮ್ಮದೊಂದು ಫ್ಯಾಮಿಲಿ ಡಾಕ್ಟ್ರ್ ಇದ್ದಾರೆ, ಶೀಸ್ ಏನೋ ಒಂಥರ ಚಾರಿಟಿ ಡಾಕ್ಟ್ರು. ಅವರು ಅನಾಥ ಮಕ್ಕಳ ಸಂಸ್ಥೆಗೆ, ವೃದ್ಧಾಶ್ರಮಕ್ಕೆ, ಈ ಥರ ಬೇರೆ ಬೇರೆ ಸಂಸ್ಥೆಗೆ ಹೋಗಿ ಸರ್ವಿಸನ್ನು ಕೊಡ್ತಾರೆ. ನಾವು ತುಂಬ ಕ್ಲೋಸ್ ಫ್ರೆಂಡ್ಸ್ ಸಹ.
ಸೊ ಹಾಗಾಗಿ ಅವ್ರು ಕೇಳಿದ್ರು, ಅವ್ರ ಹತ್ರ ನನ್ನ ಇಡೀ ಫೈಲ್ ಇದೆ. ಹೋದ ತಕ್ಷಣ ಅವ್ರು ಕಂಪ್ಯೂಟರ್ ಓಪನ್ ಮಾಡಿ ಯಾವಾಗ ಎಷ್ಟೆಷ್ಟು ಅವರಿಗೆ ಶಾಕ್ ಆಯಿತು. ಅವರು ಹೇಳಿದ, ನನಗೆ ಹೋಗ್ಲಿಕ್ಕೆ ಪುರ್ಸೋದಾಗಿಲ್ಲ ರೇವತಿ, ನೀನು ಬರಬೇಕು, ಇದು ಹೀಗೆ ಹೇಗೆ ಈ ಲೆವೆಲಲ್ಲಿ ಕಡಿಮೆ ಆಯಿತು, ಏನು ನಿನ್ನ ಲೈಫ್ ಸ್ಟೈಲ್ ಅಂತ ಡಿಸ್ಕಸ್ ಮಾಡಬೇಕು ಅಂತ. ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ. ನಾನು ಹೇಳಿದೆ, ಈ ಥರ ಬಾಗಲಕೋಟೆಯಿಂದ ಹುಬ್ಬಳ್ಳಿಯಿಂದ ಬಂದ ತಕ್ಷಣ ಡಿಸ್ಕಸ್ ಮಾಡ್ತೇನೆ ಅಂತ ಹೇಳ್ತಕ್ಕಂಥದ್ದು. ಇದು ಯಾಕಂತಂದರೆ ಎಷ್ಟು ಖರ್ಚು ಮಾಡಿದೆ ಅಂದರೆ, ಎಲ್ಲಿ ಹೋದ್ರು ಅಯ್ಯೋ ಇಷ್ಟು ಖರ್ಚು ಮಾಡಿದ್ದೀರಾ, ಆ ಮಾತ್ರೆ ತಿನ್ನೋದು, ಇನ್ಸುಲಿನ್ ತಗೊಳ್ಳೋದು, ಇದೆಲ್ಲ ನೋಡಿದಾಗ ನನಗೆ ಭಯ ಅನ್ನಿಸ್ತಾ ಇತ್ತು. ಈಗ ನಿಮ್ಗೇನಾದರೂ ನಾನು ಇಷ್ಟು ಪ್ರಾಬ್ಲಮ್ನಲ್ಲಿ ಇರೋಳು ಅಂತ ಅಂದಾಜಾಗ್ತದ? ಇಲ್ಲ. ಅಂದರೆ ನಾನು ಮೊದಲು ಪ್ರಾಬ್ಲಮ್ ಇದ್ದಾಗಲೂ ಹೀಗೇನೆ ಇದ್ದೆ, ಆ್ಯಕ್ಟಿವ್ ಆಗಿದೆ. ಕೇರಳದಲ್ಲಿ ನನಗೊಂದು ಅಡ್ವೈಸನ್ನು ಕೊಟ್ಟರು, ಟ್ರೀಟ್ಮೆಂಟ್ ಅಂತಲ್ಲ, ಈ ಕಾಯಿಲೆಗೆ ನೀವು ಅಯ್ಯೋ ಈ ಥರ ಪ್ರಾಬ್ಲಮ್ ಇದೆ ಅಂತ ನೀವು ಮಲಗಬಾರ್ದು, ನೀವು ಇದೇ ರೀತಿ ಆ್ಯಕ್ಟಿವ್ ಆಗಿ ಇರಬೇಕಿಲ್ಲ ಅಂದರೆ ಪ್ಯಾನ್ಕ್ರಿಯಾನು ಮಲ್ಕೊಳ್ಳುತ್ತೆ ಅಂತ. ಸೊ ನಾನು ಆಫ್ಟರ್ ರಿಟೈರ್ಮೆಂಟ್ ಸಹ ನನಗೊಂದು ಅಭ್ಯಾಸ ಏನಿದೆ ಅಂದರೆ, ನಾನು ಒಳ್ಳೆ ಗಾರ್ಡನನ್ನು ಮಾಡ್ತೇನೆ, ಆರ್ಗ್ಯಾನಿಕ್ ಗಾರ್ಡನ್. ನನಗೇನು ತೋಟ ಇಲ್ಲ, ಜಮೀನಿಲ್ಲ, ಮನೆಯ ಮುಂದೆ ಜಾಗ ಇದೆ, ಅದ್ರಲ್ಲಿ ಎಲ್ಲ ಬೆಳಿತೇನೆ ನಾನು. ಮತ್ತು ನಾನೇ ಮಾಡೋದು, ಕೆಲಸದವರಲ್ಲ. ಮಣ್ಣಿಗೆ ಕೈ ಹಾಕುವಾಗ ನಾನೊಂದು ಬ್ಲೌಸ್ ಸಹ ಹಾಕೋದಿಲ್ಲ, ಗೊಬ್ಬರ ನಾನೇ ಮಾಡೋದು. ನನ್ನ ಮನೆ ಮುಂದೆ ತುಂಬ ಮರ ಗಿಡ ಇದೆ, ಆ ಎಲೆಗಳನ್ನೆಲ್ಲ ಗುಡಿಸಿ ಗೋಣಿ ಚೀಲದಲ್ಲಿ ತುಂಬಿಟ್ಕೊಂಡು ಅದನ್ನು ಕಟ್ ಮಾಡಿ ಮಣ್ಣು ಅಂಥದ್ದೆಲ್ಲ ಮಿಕ್ಸ್ ಮಾಡಿ, ಕಿಚನ್ನಲ್ಲಿ ಏನು ವೆಟ್ ಇದೆಯಲ್ಲ, ಏನು ವೇಸ್ಟ್, ಅದೆಲ್ಲ ಹಾಕಿ ನಾನೇ ಗೊಬ್ಬರ ಮಾಡೋದು ಈಗಲಿಗೂ ಸಹ. ಆ ನಂತರ ನಾನು 2 ಪಿರಮಿಡನ್ನು ಸಹ ಅಳವಡಿಸ್ಕೊಂಡೆ. ನಾನು 9 ರಿಂದ 10 ಮಹಾತಾರದು ಪ್ರೋಗ್ರಾಮ್ ಆನ್ಲೈನ್ನಲ್ಲಿ ನಡೆಯುವುದನ್ನು ಹೋಸ್ಟ್ ಮಾಡುತ್ತೇನೆ. ಬಹುಶಃ ಎಲ್ಲರೂ ನನ್ನ ನೋಡಿರ್ಬೋದು. ನಾನು ಕೂತಿರುವ ನನ್ನ ಹಿಂದೆ ಒಂದು ಪಿರಮಿಡ್ನ ನೀವು ನೋಡಿರಬಹುದು. ಆ ನಂತರ ನನ್ನ ಗಾರ್ಡನ್ ಒಂದು ಕೆಳಗೆ ಮಾಡತಕ್ಕಂಥದ್ದು, ಇನ್ನೊಂದು ಬಾಲ್ಕನಿನಲ್ಲಿ ಪಾಟ್ಸ್ ಇಟ್ಬಿಟ್ಟು ನಾನು ತರಕಾರಿಯನ್ನು ಬೆಳೆಸ್ತಾ ಇದ್ದೇನೆ. ಅಲ್ಲಿ ಒಂದು ಪಿರಮಿಡನ್ನು ನಾನು ಅಳವಡಿಸಿದ್ದೇನೆ. ಇದು ಎಲ್ಲೂ ಸಹ ನನಗೆ ಇದ್ರ ಬಗ್ಗೆ ಜ್ಞಾನನೇ ಇಲ್ಲ ಅನ್ನೋದು ಹೇಳ್ತಾನೆ ನಾನು ಎಲ್ರಿಗೂ ಸಹ. ಇನ್ನೂ ಅಂಬೆಗಾಲಿಡುವ ಮಗು ನಾನು ಧ್ಯಾನ ಮತ್ತು ಜ್ಞಾನದ ಬಗ್ಗೆ ಹೇಳಬೇಕಾದ್ರೆ. ನಮ್ಮ ಕೊಡಗಿನಲ್ಲಿ ಇಂಥದ್ದನ್ನೆಲ್ಲ ನೋಡೂ ಇಲ್ಲ, ಏನಿಲ್ಲ. ನಾನೆಲ್ಲ ಈ ಕಡೆ ಬರುವಾಗ ಮಠಗಳಿಗೆ ಭೇಟಿ ಕೊಡ್ತಾ ಇದ್ದೇವೆ, ಮುದ್ದಾಮ. ಯಾಕಂತಂದರೆ ಅಲ್ಲಿ ಸಿಗತಕ್ಕಂಥ ಒಂದು ಆ ಪ್ರೀತಿ ವಿಶ್ವಾಸ ಹೇಳತಕ್ಕ. ನಿನ್ನೆ ಓದ್ತಾ ಎಲ್ಲ ಹಿತನುಡಿಗಳನ್ನು ಓದಿದ್ವಿ ಸಿದ್ಧಾರೂಢ ಮಠದಲ್ಲಿ, ಎಷ್ಟು ಒಳ್ಳೇದಿದೆ ಅಂತ. ಇಂಥದ್ದು ನಮ್ಮ ಕೊಡಗಿನಲ್ಲಿ ಯಾರೂ ಕೊಟ್ಟಿಲ್ಲ, ಏನೂ ಇಲ್ಲ. ಆದ ಕಾರಣ ಮಹಾವತಾರ್ ಸಂಸ್ಥೆಯಿಂದ ನಾನು ಪಡ್ಕೊಂಡಂತಹ ಒಂದು ಲಾಭ, ನಾವು ಈ ಕಾರ್ಯಕ್ರಮವನ್ನು ಇಷ್ಟು ಪ್ರಾರಂಭ ಮಾಡಿದಾಗ ಪ್ರತಿಯೊಬ್ಬರ ಜೀವನದಲ್ಲಿ ಸಹ ಬದಲಾವಣೆ ಬಂದೇ ಬರ್ತದೆ ಅಂತ ಹೇಳ್ತಕ್ಕಂಥ ಒಂದು ನಾನು ಈ ಸಂದೇಶವನ್ನು ಎಲ್ರಿಗೂ ಕೊಡ್ತಾ, ಎಲ್ಲರೂ ಹೇಳಿದಂಥವನ್ನು ಅಳವಡಿಸ್ಕೋಬೇಕು. ಆಮೇಲೆ ಹೇಳಿದರು, ನಿರಂತರವಾಗಿ ಮಾಡಿದರೆ ಮಾತ್ರ ಅದರ ಫಲ ಸಿಗುತ್ತೆ. ಇವತ್ತು ಮಾಡಿಬಿಡ್ದು ನಾಳೆ ಇಲ್ಲ, ನಾಡಿದ್ದು ಮಾಡಿಬಿಡ್ದು ಆನಂತರ ಏನೂ ಆಗಿಲ್ಲ, ನೋ. ಇಷ್ಟು ನಾವು ನಿರಂತರವಾಗಿ ಮಾಡಿದಾಗ ಖಂಡಿತವಾಗಿಯೂ ನಮ್ಮ ಫಲ ಸಿಗ್ತದೆ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಎಲ್ಲ ಧ್ಯಾನ ಬಂಧುಗಳಿಗೂ ನಮಸ್ಕಾರ. ಹಾಗೆ ನನ್ನ ತಂದೆ ತಾಯಿಗಳಿಗೆ ಮತ್ತು ಪ್ರಕೃತಿ ಮಾತೆಗೆ ನಮಸ್ಕರಿಸಿ, ಹಾಗೆ ನಮ್ಮ ಒಳಗಿನ ಇವತ್ತು ನಾನು ಈ ರೀತಿ ಕಾಣಿಸ್ತಿದ್ದೀನಿ ಅಂತ ಅಂದರೆ ನಮ್ಮ ಗುರುಗಳಾದ ರಂಗನಾಥ್ ಸರ್ ಅವರು ನಮ್ಮ ಒಳಗಿನ ಶಿಲೆಯಲ್ಲದ ಕಲ್ಲನ್ನು ತೆಗೆದು ಒಂದು ಮೂರ್ತಿಯನ್ನಾಗಿ ಮಾಡ್ತಿದ್ದಾರೆ. ಹಾಗಾಗಿ ಒಂದೆರಡು ಮಾತುಗಳನ್ನ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಧ್ಯಾನಕ್ಕೆ ಹೇಗೆ ಬಂದೆ, ನನಗೇನು ಸಿಕ್ತು ಅಂತ. ನಾನು ಧ್ಯಾನಕ್ಕೆ ಬರಬೇಕಾದ್ರೆ ನನಗಂತ ಅನಾರೋಗ್ಯದ ಸಮಸ್ಯೆಯಿಂದ ಏನು ಧ್ಯಾನಕ್ಕೆ ಬಂದಿಲ್ಲ. ನಾನು ಏನು ಹುಡುಕ್ತಿದ್ದೆ ಅಂತಂದರೆ, ನೈತಿಕ ಶಿಕ್ಷಣ ಬೇಕು ನಮಗೆ ಅಂತ. ಅಂದರೆ ನಾನು ಟೋಟಲ್ ಆಗಿ ನಾನು ಹುಡುಕ್ತಿದ್ದು ನನ್ನ ಮಕ್ಕಳಿಗೆ ಆ ಥರ ಶಿಕ್ಷಣ ಕೊಡಿಸ್ಬೇಕು ಅಂತ. ಆದರೆ ನನಗೆ ಆ ಥರ ಶಿಕ್ಷಣ ಬೇಕು ಅಂತ ಗೊತ್ತಾಗಿದ್ದೆ ನಾನು ಧ್ಯಾನಕ್ಕೆ ಬಂದ ಮೇಲೆ. ಅಂದರೆ ಬೇರೆಯವರಲ್ಲಿ ನಾನು ಹುಡುಕೋದು, ಆಮೇಲೆ ನನ್ನೊಳಗೆ ನನಗೆ ಈ ಜ್ಞಾನಕ್ಕೆ ಬಂದಾಗ 3 ವಿಷಯ, ಒಂದು ಓದು, ಇನ್ನೊಂದು ಕೆಲಸ, ಇನ್ನೊಂದು ಮದುವೆ. ಈ 3 ವಿಷಯದಲ್ಲಿ ಸಜೆಷನ್ ಯಾರದೇ ತಗೊಳ್ಳಿ, ತೀರ್ಮಾನ ನಂದೇ ಆಗಿರಬೇಕು ಅನ್ನೋದು. ಅದು ಇಲ್ಲ ಅಂತಂದಾಗ ಒಂದಿಷ್ಟು ಒತ್ತಡಗಳು ನಮ್ಮಲ್ಲಿ ಶುರುವಾಗುತ್ತೆ. ಆ ಒತ್ತಡದಿಂದ ಮನೆಯ ವಾತಾವರಣ ಸರಿ ಇರೋದಿಲ್ಲ. ಅದನ್ನು ಹೇಗೆ ನಿಭಾಯಿಸ್ಬೇಕು ಅನ್ನೋದನ್ನು ಧ್ಯಾನ ಹೇಳ್ಕೊಡ್ತು ನನಗೆ. ಮೊದಲನೇದಾಗಿ ಬೇರೆಯವರಲ್ಲಿ ನಾನು ಹಿಂಗಿರಬೇಕಿತ್ತು, ನನಗೆ ತಂದೆ ತಾಯಿನ ದೂಷಣೆ ಮಾಡೋದು ಯಾವಾಗಲೂ, ನೀವು ನನಗೆ ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ ಅಂತ. ಆದರೆ ನನಗೆ ಧ್ಯಾನಕ್ಕೆ ಬಂದ ಮೇಲೆ ಗೊತ್ತಾಗಿದ್ದು, ನನ್ನ ಸೃಷ್ಟಿಕರ್ತೆ ನಾನೇ. ನಾನಿವತ್ತು ಏನಾಗಿದ್ದೀನೋ, ನಾನು ಏನು ತಗೊಂಡ್ಬಂದಿದ್ದೀನೋ ಅದನ್ನು ಏನಾಗಿದ್ದೀನೋ ಅದನ್ನು ನಾನೇ ತಗೊಂಡು ಬಂದಿರ್ತೀನಿ. ಕರ್ಮ, ನನ್ನ ಹಿಂದಿನ ಜನ್ಮದ ಕರ್ಮ ಇರ್ಬೋದು, ಫಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎಲ್ಲದೂ ನಂದೇ ಆಗಿರುತ್ತೆ ಅನ್ನೋದನ್ನು
ಧ್ಯಾನದಿಂದ ಕಲಿತೆ. ಹಾಗಾಗಿ ಇವತ್ತು ನನ್ನ ಮನೆ, ನಾನು ಧ್ಯಾನ ಮಾಡ್ತಿರೋದ್ರಿಂದ ನನಗೊಂದಷ್ಟು ಜ್ಞಾನ ಸಿಕ್ಕಿರೋದ್ರಿಂದ ನನ್ನ ಮನೆ ಬರೇ ಮನೆಯಾಗಿ ಕಾಣಿಸ್ತಿಲ್ಲ, ನನಗೆ ಒಂದು ದೇವಾಲಯ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳೋದಕ್ಕೆ ಅವಕಾಶ ಕೊಟ್ಟಿರೋ ಎಲ್ಲರಿಗೂ ನಮ್ಮ ಮತ್ತೊಮ್ಮೆ ನಮಸ್ಕರಿಸ್ತಾ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.